ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅನ್ಕೊಂಡೇನ್ರಿ ನಾ ಅಂದ್ರೂ ನೋಡ್ರಿ ಭಾರಿ ಅದೀನಿ ಇವತ್ತು ನಾನು ನಿಮಗೊಂದು ಸ್ಪೆಷಲ್ ರೆಸಿಪಿ ತೊಗೊಂಬಂದೇನ್ರಿ ಅದೇನು ಭಾಳ ಅಂದ್ರೆ ಭಾಳ ಸರಳ ಐತ್ರಿ ಈಸಿ ಐತ್ರಿ ಭಾಳ ಏನು ಅದಕ್ಕೇನು ಭಾಳ ಸಾಮಾನು ಬೇಕಿಲ್ರಿ ಮನ್ಯಾಗ ಏನು ಸಾಮಾನು ಇರ್ತಾವಲ್ರಿ ಇಂಗ್ರೀಡಿಯೆಂಟ್ಸ್ ಇರ್ತಾವಲ್ರಿ ಅದರಿಂದನ ಮಾಡ್ಬೋದ್ರಿ ಹೇಳ್ತಾರಲ್ರಿ ಇಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡ್ಬೋದಂತ್ರಿ ಹಂಗೆ ನಾವು ಮನ್ಯಾಗ ಇಟ್ಟುಕೊಂಡು ಮಸಾಲೆ ಇಟ್ಕೊಂಡು ಮಾಡಬಾರ್ದು ಯಾಕ್ರಿ ಹೌದಿಲ್ರಿ ನಾವು ಇವತ್ತೇನು ಮಾಡೋಣ್ರಿ ಮಸಾಲ ಆಗಿರೋಂಥ ಸ್ಪೈಸಿ ಆಗಿರೋಂಥ ಖಾರ ಆಗಿರೋಂಥ ಮಟನ್ ಗ್ರೇವಿ ಹೆಂಗೆ ಮಾಡೋದಂತ ಹೇಳ್ಕ್ಯಾರ ನೋಡೋಣ್ರಿ ಇದಂತೂ ಏನು ನೋಡ್ರಿ ಭಾರಿ ಅಂದ್ರೆ ಭಾರಿ ಆಗ್ತೈತ್ರಿ ಮನ್ಯಾಗಿರುವಂಥ ಸಿಂಪಲ್ ವಸ್ತುಗಳನ್ನು ತೊಗೊಂಡು ಹಾಕೋದಟ್ಟರಿ ಏನು ಭಾಳ ಅದಕ್ಕೆ ಮಸಾಲೆ ಹಾಕ್ಬೇಕಂತೂ ಏನಿಲ್ರಿ ಇದನ್ನ ನೋಡ್ರಿ ಚಪಾತಿ ಜೊತೆ ಆಗಿರ್ಬೋದು ರೈಸ್ ಜೊತೆ ಆಗಿರ್ಬೋದು ರೊಟ್ಟಿ ಜೊತೆ ಆಗಿರ್ಬೋದು ಮುದ್ದೆ ಜೊತೆ ಆಗಿರ್ಬೋದು ಯಾವ್ದ್ರ ಜೊತೆ ಬೇಕಾದ್ರೂ ನಾವು ಕಾಂಬಿನೇಷನ್ ನೋಡ್ರಿ ಇದ್ರದ್ದು ಸೂಪರ್ ಅಂದ್ರೆ ಸೂಪರ್ ಇರ್ತೈತ್ರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ ಹಂಗಾದ್ರೆ ಇದನ್ನ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬರ್ರಿ ಈಗ ನೋಡ್ರಿ ನಾ ಇಲ್ಲಿ ಅರ್ಧ ಕೆಜಿ ಮಟನ್ ತೊಗೊಂಡೇನ್ರಿ ಉಳ್ಳಾಗಡ್ಡಿ ತೊಗೊಂಡೇನ್ರಿ ಕೊಬ್ಬರಿ ತೊಗೊಂಡೇನ್ರಿ ಕೊತ್ತಂಬರಿ ಮತ್ತು ಒಣ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ರೀ ಮತ್ತು ಅರಿಶಿನ ರೀ ಖಾರ ರೀ ಜೀರಿಗೆ ರೀ ಮತ್ತು ಪೆಪ್ಪರ್ ಪೌಡರ್ ರೀ ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಮಸಾಲೆಗಳು ತೊಗೋಬೇಕಾಗ್ತೈತ್ರಿ ಇವನ್ನೆಲ್ಲ ತೊಗೊಂಡು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಕುಕ್ಕರ್ ಇಡೋಣ್ರಿ ಕುಕ್ಕರ್ ಬಿಸಿ ಮಾಡಕ್ಕೆ ಇಡೋಣ್ರಿ ಮೊದಲು ಆ ಕುಕ್ಕರ್ ಬಿಸಿ ಆತಂದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ರಿ ರುಚಿ ಏನೋ ಭಾಳ ಬರ್ತದ್ರಿ ಎಣ್ಣೆ ಬಿಸಿ ಆಗೈತೆ ನೋಡ್ಬೇಕ್ರಿ ಬಿಸಿ ಆದ್ಮೇಲೆ ಅದಕ್ಕೆ ಏನು ಮಾಡ್ಬೇಕ್ರಿ ಉಳ್ಳಾಗಡ್ಡಿನ ಹಾಕ್ಬೇಕ್ರಿ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೋಬೇಕ್ರಿ ಅದೊಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಅಂದ್ರೆ ಸ್ವಲ್ಪ ಕೆಂಪು ಕಲರ್ ಒಳಗೆ ಅದು ಬರ್ಬೇಕ್ರಿ ಅಲ್ಲಿವರೆಗೂ ಚಂದ ನಮಗೆ ಫ್ರೈ ಮಾಡ್ಕೋಬೇಕಾಗ್ತೈತ್ರಿ ನಾವು ಎಲ್ಲ ಕಡೆ ತಿಂದಿರ್ತೀವ್ರಿ ಹೋಟೆಲ್ ಅಲ್ಲೇ ಇಲ್ಲೇ ಎಲ್ಲ ಕಡೆ ತಿಂದಿರ್ತೀವಿ ನಮಗೆ ಎಲ್ಲೇ ಏನು ತಿಂದ್ರು ಅದೇನು ಅನ್ಸಲ್ರಿ ರುಚಿನ ಸಿಗಂಗಿಲ್ರಿ ಹಾಗಾಗಿ ಮನ್ಯಾಗ ಮಾಡ್ಕೊಂಡ್ರು ನೋಡ್ರಿ ಭಾರಿ ಅಂದ್ರೆ ಭಾರಿ ಆಗ್ತೈತ್ರಿ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಏನದಾವಲ್ರಿ ಸ್ವಲ್ಪ ಕೆಂಪು ಕಲರ್ ಬಂದವ್ರಿ ಈಗ ಅರಿಶಿನ ಹಾಕೊಳ್ಳೋಣ್ರಿ ಸ್ವಲ್ಪ ಅರಿಶಿನೂ ಹಾಕೊಂಡು ಕಲಿಸ್ಕೊಂಡ್ರಿ ಚಂದ ಮಿಕ್ಸ್ ಮಾಡ್ಕೊಂಡು ಅರಿಶಿನ ಉಪ್ಪು ನಾವು ಏನೇನು ಹಾಕ್ತೇವಲ್ರಿ ಎಲ್ಲ ಮಸಾಲೆಗಳು ಅವನ್ನೆಲ್ಲ ಸ್ವಲ್ಪ ಹಾಕೊಂಡ್ರಿ ನೋಡ್ರಿ ಇಲ್ಲಿ ನಾ ಮಸಾಲೆ ಖಾರ ಯೂಸ್ ಮಾಡತ್ತೀನಿ ರೀ ಮನ್ಯಾಗನ ತಯಾರು ಮಾಡಿದ್ದೈತ್ರಿ ಇದು ಖಾರ ಅದನ್ನೆಲ್ಲ ಹಾಕೊಂಡು ಚಂದ ನಮಗೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಏನೇನು ಹಾಕೊಂಡ್ರಿ ಎಣ್ಣೆ ಉಳ್ಳಾಗಡ್ಡಿ ಮತ್ತು ಉಪ್ಪು ಅರಿಶಿನ ಮತ್ತು ಮನ್ಯಾಗ ಮಾಡಿದ್ದಂತಹ ಮಸಾಲೆ ಖಾರ ಹಾಕೊಂಡೇನ್ರಿ ಈಗ ಇದಕ್ಕೆ ನಾವೇನು ಮಾಡೋಣ್ರಿ ಚಂದ ನಮಗೆ ಮಿಕ್ಸ್ ಮಾಡ್ಕೊಂಡು ಖಾರ ಮಟನನ್ನು ಆ್ಯಡ್ ಮಾಡೋಣ್ರಿ ಇದ್ರೊಳಗೆ ನಾವೇನು ಮಾಡ್ಬೇಕ್ರಿ ಚಂದ ನಮಗೆ ಎಲ್ಲ ಮಿಕ್ಸ್ ಆಗ್ತೈತಲ್ರಿ ಎಲ್ಲ ಅರಿಶಿನ ಉಪ್ಪು ಖಾರ ಎಲ್ಲ ಚಂದ ನಮಗೆ ಹೊಂದ್ಕೊಂಡ ಮೇಲೆ ಇದಕ್ಕೆ ನಾವೇನು ಮಾಡ್ಬೇಕಾಗ್ತೈತ್ರಿ ಮತ್ತು ಮಟನನ್ನು ಸೇರಿಸ್ಬೇಕಾಗ್ತೈತ್ರಿ ಈಗ ನಾವು ಇದಕ್ಕೆ ಏನು ಮಾಡೋಣ್ರಿ ಮಟನ್ನ ಸೇರ್ಸೋಣ್ರಿ ನಾ ಇಲ್ಲಿ ಅರ್ಧ ಕೆಜಿ ತೊಗೊಂಡೇನ್ರಿ ನೀವು ಅಳತಿ ಮೇಲ್ರಿ ನಿಮ್ಮ ಮನ್ಯಾಗ ಎಷ್ಟು ಮಂದಿ ಅದಾರಲ್ಲ ಅಷ್ಟು ಮಂದಿ ನೀವು ನೋಡ್ಕೊಂಡು ತೊಗೋಬೋದ್ರಿ ನಾ ಇಲ್ಲಿ ಅರ್ಧ ಕೆಜಿ ತೊಗೊಂಡೇನ್ರಿ ನಮಗೆ ಇಷ್ಟ ಸಾಕಾಗ್ತೈತಿ ಇದನ್ನ ಹಾಕೊಂಡು ನಾವೇನು ಮಾಡೋಣ್ರಿ ಚಂದ ಕಲಿಸ್ಕೊಳ್ಳೋಣ್ರಿ ಮಸಾಲೆ ಎಲ್ಲ ಅದಕ್ಕೆ ಹೊಂದ್ಕೊಳ್ಳೋಂಗ ಕಲಿಸ್ಕೋಬೇಕಾಗ್ತೈತ್ರಿ ನೋಡ್ರಿ ಹಿಂಗೆ ನಾವೇನು ಮಾಡ್ಬೇಕು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗ್ತದ್ರಿ ಅಲ್ಲಿ ಹೋಗಿ ತಿನ್ನೋಕ್ಕಿಂತ ನಾ ಏನಂದ್ರಿ ಸಜೆಸ್ಟ್ ಮಾಡ್ತೀನಿ ಮನ್ಯಾಗ ಮಾಡ್ಕೊಂಡು ಆರಾಮಾಗಿ ತಿನ್ನೋದನ್ನು ನಾ ಏನು ಮಾಡ್ತೀನಿ ರೀ ಸಜೆಸ್ಟ್ ಮಾಡ್ತೀನಿ ರೀ ಅದು ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ ಈಗ ನೋಡ್ರಿ ಅದಕ್ಕೆ ಮುಳುಗುವಸ್ನ ಏನು ಮಾಡತ್ತೀನಿ ರೀ ನೀರು ಹಾಕೋಕತ್ತೀನಿ ನೀರು ಹಾಕೊಂಡು ಮತ್ತೊಂದ್ಸಲ ಹೊಳ್ಳಾಡಿಸ್ತೀನಿ ರೀ ಚಂದ ನಮಗೆ ಮಿಕ್ಸ್ ಮಾಡ್ಕೋತೀನಿ ರೀ ಮತ್ತು ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಾವು ಕುಕ್ಕರದ ಲಿಡ್ ಮುಚ್ಚಿಕ್ಯಾರ ವಿಸಿಲ್ ಹಾಕ್ಬೇಕ್ರಿ ಮಟನ್ನ ಎಳಿದಿತ್ತಂತಂದ್ರೆ ಭಾಳ ಏನು ಬೇಕಾಗಂಗಿಲ್ರಿ ಆದ್ರೆ ಎಳಿದಿಲ್ಲ ಅಂತಂದ್ರೆ ಭಾಳ ವಿಸಿಲ್ ಮಾಡ್ಕೋಬೇಕಾಗ್ತೈತ್ರಿ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ನಾನು ಜೀರಿಗೆ ಹಾಕೊಂಡೇನ್ರಿ ಜೀರಿಗೆ ಹಾಕೊಂಡು ಕೊಬ್ಬರಿ ಮತ್ತು ನಾವು ಏನೇನು ಮಸಾಲೆ ಇಟ್ಕೊಂಡಿದ್ದೀವಿ ರೀ ಅವನ್ನೆಲ್ಲ ಹಾಕೊಂಡು ನಾವೇನು ಮಾಡ್ಬೇಕಾಗ್ತೈತ್ರಿ ಮಿಕ್ಸಿ ಮಾಡ್ಕೋಬೇಕಾಗ್ತೈತ್ರಿ ಈಗ ಮತ್ತು ನೋಡ್ರಿ ಇಲ್ಲೇ ಮೆಣಸಿನ್ಕಾಯಿನೂ ಹಾಕೊಂಡೇನ್ರಿ ಮತ್ತು ಸ್ವಲ್ಪ ಕೊತ್ತಂಬರಿ ರೀ ಇವನ್ನೆಲ್ಲನೂ ಹಾಕೊಂಡು ನಾಲ್ಕು ವಸ್ತುನೂ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗ್ತೈತ್ರಿ ಒಂದು ಸ್ವಲ್ಪ ನೀರು ಹಾಕೊಂಡು ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರೋಣ್ರಿ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ಇಲ್ಲಿ ನೋಡ್ರಿ ಚಂದ ನಮಗೆ ಅದನ್ನು ಪೇಸ್ಟ್ ಗತ್ತೆ ಏನು ಮಾಡ್ಬೇಕ್ರಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತ್ರಿ ಚಂದ ನಮಗೆ ಅದೇನಾಗಬೇಕ್ರಿ ಚಂದ ನಮಗೆ ಪೇಸ್ಟ್ ಆಗ್ಬೇಕ್ರಿ ಅದು ಇದನ್ನ ಇತ್ತಂದ್ರೆ ಚಂದ ಆಗಂಗಿಲ್ರಿ ಗರಿ ಇತ್ತಂದ್ರೆ ಸಾಂಬಾರು ಅಷ್ಟು ಚಲೋ ಆಗಲ್ಲ ಸ್ವಲ್ಪ ಪೇಸ್ಟ ಮಾಡ್ಕೊಳ್ಳೋಣ್ರಿ ಚಂದ ಈ ಕಡೆ ಒಂದು ಏನು ಮಾಡೇನ್ರಿ ನಾನು ಈ ಕಡೆನೂ ಒಂದು ಬಗುನಿ ಇಟ್ಟು ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕೊಳಕತ್ತೇನೆ ರೀ ಎಣ್ಣೆ ಹಾಕೊಂಡ ನೆಕ್ಸ್ಟ್ ಅದಕ್ಕೆ ಏನು ಹಾಕೋಬೇಕಂತ ಹೇಳ್ತೇನೆ ನೋಡ್ರಿ ಉಳ್ಳಾಗಡ್ಡಿ ಹಾಕೋಬೇಕ್ರಿ ಅದಕ್ಕೆ ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕೊಂಡು ಆಗಲೇ ಹೆಂಗೆ ಸೇಮ್ ಹೇಳಿದ್ನಲ್ರಿ ನಾ ಪ್ರೊಸೀಜರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ರೀ ಅಂದ್ರೆ ಕೆಂಪು ಕಲರ್ ಬರೋವಂಗೂ ನಾವೇನು ಮಾಡ್ಬೇಕಾಗ್ತೈತ್ರಿ ಹುರ್ಕೋಬೇಕಾಗ್ತೈತ್ರಿ ನೋಡ್ರಿ ಹಿಂಗೆ ಅಳ್ಳಾಡ್ಸ್ಕೊಂತ ಅದನ್ನ ಏನು ಮಾಡ್ಬೇಕ್ರಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗ್ತೈತ್ರಿ ನೋಡ್ರಿ ಈಗ ಬಂದದ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಕತ್ತೀನಿ ರೀ ಶುಂಠಿ ಬೆಳ್ಳುಳ್ಳಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಶುಂಠಿ ಬೆಳ್ಳುಳ್ಳಿ ಏನು ಮಾಡ್ಬೇಕ್ರಿ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಹಾಕ್ಬೇಕ್ರಿ ಆಮೇಲೆ ಹಾಕಿದ್ರೆ ಅದು ಚಂದ ಹೊಂದ್ಕೊಳ್ಳೋದಿಲ್ರಿ ಮತ್ತು ಅದ್ರೊಳಗಿನ ಹಸಿ ಸ್ಮೆಲ್ಲು ಹೋಗೋಂಗಿಲ್ರಿ ಹಾಗಾಗಿ ಅದ್ರ ಹಸಿ ಸ್ಮೆಲ್ ಹೋಗ್ಬೇಕಂದ್ರೆ ಈಗ ಸ್ಟಾರ್ಟಿಂಗನ್ನು ಹಾಕೊಂಡು ಅದನ್ನು ಸ್ವಲ್ಪ ಹೊತ್ತು 2 ನಿಮಿಷ ಬೇಯಿಸ್ಕೋಬೇಕಾಗ್ತೈತ್ರಿ
ಹಾಗಾಗಿ ನಾ ಈಗ ಹಾಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ರೀ. ಈಗ ಶುಂಠಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಜೊತೆ ಸೇರ್ಕ್ಯಾರ ಚಂದ ನಮಗೆ ಫ್ರೈ ಆಗ್ತೈತೆ ರೀ. ಇದು ಫ್ರೈ ಆದಮೇಲೆ ನೆಕ್ಸ್ಟ್ ನಾವೇನು ಮಾಡೋಣ್ರಿ, ನೆಕ್ಸ್ಟ್ ಮಸಾಲೆಗಳ್ನ ಹಾಕೊಳ್ಳೋಣ್ರಿ ಇದಕ್ಕೆ. ಈಗ ನೋಡ್ರಿ ನಾ ಇದಕ್ಕೆ ಧನಿಯಾ ಪೌಡ್ರ್ ಹಾಕೋತೀನಿ ರೀ, ಗರಂ ಮಸಾಲ ಹಾಕೋತೀನಿ ರೀ, ಗರಂ ಮಸಾಲ, ಧನಿಯಾ ಪೌಡರ್ ರೀ, ಮತ್ತು ಪೆಪ್ಪರ್ ಪೌಡರ್ ರೀ. ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಭಾರಿ ಆಗ್ತದೆ ರೀ, ಹಾಕ್ರಿ ಪೆಪ್ಪರ್ ಪೌಡರ್, ಮಸ್ತ್ ಟೇಸ್ಟ್ ಕೊಡ್ತೈತಿ. ಮತ್ತು ಮನ್ಯಾಗ ಮಾಡಿದ್ದ ಮಸಾಲೆ ಖಾರ ಹಾಕತ್ತೀನಿ ರೀ. ಆಗ್ಲೇನ ನಾವು ಸ್ವಲ್ಪ ಖಾರ ಹಾಕಿ ಬೇಯಿಸ್ಕೊಂಡೇವ್ರಿ, ಹಂಗಾಗಿ ನೋಡ್ಕೊಂಡು ಹಾಕೋರಿ. ಖಾರ ಉಪ್ಪ ಎಲ್ಲ ಹಾಕ್ಯವ್ರಿ ನಾವು ಆಲ್ರೆಡಿ ಅದಕ್ಕೆ ಬೇಯಿಸ್ಕೋತ ಮುಂದೆ. ಈಗ ಇದಕ್ಕೊಂದು ಸ್ವಲ್ಪ ನೋಡ್ಕ್ಯಾರ ಹಾಕೋರಿ ಖಾರ ಉಪ್ಪ. ನಿಮ್ಗೆ ಎಷ್ಟು ಖಾರ ಉಪ್ಪ ತಿತ್ತೀರಿ ನೋಡ್ರಿ, ಅಟ್ಟ ನೋಡ್ಕೊಂಡು ಖಾರ ಏನು ಮಾಡಿರಿ ಹಾಕೊಂಡು ಖಾರ ಫ್ರೈ ಮಾಡ್ಕೊರಿ. ಮತ್ತು ಇದನ್ನು ನೋಡ್ರಿ ಎಲ್ಲ ಮಸಾಲೆ ಏನು ಮಾಡ್ಬೇಕ್ರಿ ಒಂದಕ್ಕೊಂದು ಹೊಂದ್ಕೋಬೇಕು, ಹಂಗೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಈಗೇನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ಎಲ್ಲ ಕೊಬ್ಬರಿ, ಕೊತ್ತಂಬರಿ ಮತ್ತು ಜೀರಿಗೆ ಅವನ್ನ ಮತ್ತು ಒಣ ಮೆಣಸಿನ್ಕಾಯಿ ರೀ, ಅವನ್ನೆಲ್ಲ ಹಾಕಿ ಚಂದ ನಮಗೆ ಫ್ರೈ ಮಾಡ್ಬೇಕು ನೋಡ್ರಿ. ಅವನು ಹಾಕಿ ಇಲ್ಲೇ ನಾವು ಏನು ಮಾಡ್ಕೋಬೇಕಾಗ್ರಿ, ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ನೋಡ್ರಿ ಎಲ್ಲ ಹಾಕ್ಕೊಂಡೇನು ಇದಕ್ಕೆ ಹಾಕೊಂಡು ಕರಿದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ಚಂದ ನಮಗೆ ಅದು ಎಲ್ಲ ಹಸಿ ವಾಸನೆ ಹೋಗ್ಬೇಕ್ರಿ. ಯಾಕಂದ್ರೆ ನಾನು ಏನು ಮಾಡಿಲ್ಲ, ಕೊಬ್ಬರಿನ ಹುರ್ಕೊಂಡಿಲ್ರಿ, ಹುರ್ಕೊಳ್ಳೋದ್ಲೆ ಡೈರೆಕ್ಟ್ ಹಂಗೆ ಹಸಿ ಕೊಬ್ಬರಿನ ಹಾಕಿ ಮಿಕ್ಸಿ ಮಾಡ್ಕೊಂಡೇನ್ರಿ. ಇದು ಚಂದ ನಮ್ಗೆ ಏನಾಗಬೇಕ್ರಿ, ಹಸಿ ವಾಸನೆ ಹೋಗುವಂಗೆ ನಾವು ಫ್ರೈ ಮಾಡ್ಕೋಬೇಕ್ರಿ. ಅದನ್ನು ಸ್ವಲ್ಪ ಮುಚ್ಚಿಟ್ಟಕ್ಕಾರ ನಾವು ಫ್ರೈ ಮಾಡಿದ್ವು ಅಂದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗಿ ಹಿಂಗೆ ನೋಡ್ರಿ ಮ್ಯಾಲೆಲ್ಲ ಹಿಂಗೆ ಎಣ್ಣೆ ಬಿಟ್ಟು ಚಂದ ಎಲ್ಲ ಮಿಕ್ಸ್ ಆಗಿರ್ತೈತಿ, ಫ್ರೈನು ಆಗಿರ್ತೈತಿ ರೀ, ಮತ್ತು ಹಸಿ ವಾಸನೆನೂ ಹೋಗಿರ್ತೈತಿ ರೀ. ಹಿಂಗೆ ಮುಚ್ಚಿಟ್ಟುಕಾರ ನಾವು ಬೇಯಿಸ್ಬೇಕಾಗ್ತೈತಿ ರೀ. ನೋಡ್ರಿ ಹೆಂಗೆ ಎಲ್ಲ ಎಣ್ಣೆ ಮ್ಯಾಲೆ ಬಂದಿದ್ರಿ. ಈಗ ನಾವು ಏನು ಮಾಡಿದ್ವಲ್ರಿ, ಬೇಯಿಸಿ ಏನು ಇಟ್ಕೊಂಡಿದ್ವಲ್ರಿ ಮಟನ್ನ, ಅದನ್ನು ಹಾಕೊಳ್ಳೋಣ್ರಿ ಇದಕ್ಕೆ. ನೋಡ್ರಿ ಅಟ್ಟು ಏನು ಮಾಡೋಣ್ರಿ, ಅಟ್ಟು ನೀರು ಸಮೇತನ ಹಾಕೋರಿ. ಆ ನೀರೊಳಗನೆ ಇರೋದ್ರಿ, ಅದೇನು ಕುದಿಸಿರ್ತೀವಲ್ರಿ ನೀರು, ಅದ್ರೊಳಗನ ರೀ ಅದ್ರದ್ದೆಲ್ಲ ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಅದ್ರದ್ದೆಲ್ಲ ಅಂಶ ಅದ್ರೊಳಗನೆ ಇರ್ತೈತಿ ರೀ. ಅದನ್ನು ನಾವು ಮೇನ್ ಯೂಸ್ ಮಾಡ್ಬೇಕಾಗಿದ್ರಿ. ಇದ್ರೊಳಗೆ ಎಲ್ಲ ಟೇಸ್ಟೂ ಆ ನೀರಾಗೆ ಇರ್ತೈತೆ ನೋಡ್ರಿ. ಯಾಕಂದ್ರೆ ಈ ಮಟನ್ ಚಿಕನ್ ಕುದ್ದ ಮೇಲೆ ಅದ್ರದ್ದೆಲ್ಲ ಅಂಶ ಹೋಗ್ಯಾರ ನೀರಾಗ ಮಿಕ್ಸ್ ಆಗಿಬಿಟ್ಟಿರ್ತೈತಿ ರೀ, ಪೂರ್ತಿ ನೀರು ಅದನ್ನ ಹಿಡ್ಕೊಂಡ್ಬಿಟ್ಟಿರ್ತೈತಿ ರೀ. ಹಾಗಾಗಿ ನಾವು ಮೇನ್ ನೀರು ಹಾಕೋಬೇಕು ನೋಡ್ರಿ. ನೀರು ಹಾಕಿನ ಏನು ಮಾಡಿದೀನಿ ರೀ, ಒಂದು 5-10 ನಿಮಿಷ ಚಂದ ಬೇಯಿಸಿನ್ರಿ ಅದನ್ನು. ಈಗ ನೋಡ್ರಿ ಎಲ್ಲ ಬೇದೈತ್ರಿ. ಈ ಟೈಮ್ನಾಗ ನೀವೇನು ಮಾಡ್ಬೋದ್ರಿ, ನೋಡ್ಕೋಬೋದ್ರಿ ಹೆಂಗೆ ಬೇಯ್ದಾವು, ಎಲ್ಲ ಮಿಕ್ಸ್ ಆಗಿರ್ತೈತ್ರಿ, ಮಸಾಲೆ ಎಲ್ಲ ಮಟನ್ಗೆಲ್ಲ ಹತ್ತಿರ್ತದ್ರಿ. ಈ ಟೈಮ್ನಾಗ ನೀವು ಉಪ್ಪ ಖಾರ ನೋಡ್ಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟ ಉಪ್ಪ ಖಾರ ನೋಡ್ಕೊಂಡು ನೀವೇನು ಮಾಡ್ಬೋದ್ರಿ, ಮ್ಯಾಲೆ ಬೇಕಾರೆ ಇನ್ನೊಂದು ಸ್ವಲ್ಪ ಹಾಕೋಬೋದ್ರಿ. ನನಗಿಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪ ಖಾರ ಸ್ವಲ್ಪ ಬೇಕಾಗಿತ್ತು, ಯಾಕಂದ್ರೆ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಉಪ್ಪ ಖಾರ ಬೇಕಾಗಿತ್ತು ರೀ. ನಾನು ಇನ್ನೊಂದು ಸ್ವಲ್ಪ ಹಾಕೊಂಡು ಮ್ಯಾಲೆ ಕೊತ್ತಂಬರಿ ಉದುರಿಸಿ ಏನು ಮಾಡಿದ್ದೀನಿ ರೀ, ಅದನ್ನು ಲಾಸ್ಟ್ ಫೈನಲ್ ಟಚ್ ಕೊಟ್ರಿನ್ರಿ ಅದಕ್ಕೆ. ನೋಡಿರಿ ಮತ್ತೆ ಅದನ್ನು ಏನು ಮಾಡ್ತೀನಿ ರೀ, ಕೊತ್ತಂಬರಿ ಹಾಕಿ ಅದನ್ನು ಬೇಯಿಸಾಕ ಬಿಡ್ತೀನಿ ರೀ. ಚಂದ ನಮಗೆ ಬೇಯ್ದ್ಮೇಲೆ ನೋಡ್ರಿ ಹೆಂಗೆ ಎಲ್ಲ ತೆಗೆದ ನೋಡಿದಾಗ ಎಲ್ಲ ಮ್ಯಾಲ್ಗಡೆ ಎಣ್ಣೆ ಬಂದು ನಿಂತಿರ್ತೈತಲ್ರಿ, ಹಿಂಗೆ ಬರ್ಬೇಕು ನೋಡ್ರಿ. ಹಿಂಗೆ ಮ್ಯಾಲ್ಗಡೆ ಹಿಂಗೆಲ್ಲ ಎಣ್ಣೆ ಬಂದು ನಿಂತೈತಂದ್ರೆ ನಮ್ಮದು ಮಟನ್ ಗ್ರೇವಿ ರೆಡಿ ಆಗೈತಂತ ಅರ್ಥ ರೀ. ನೋಡ್ರಿ ಚಂದ ನಮಗೆ ಮಟನ್ ಬೇಯ್ದಿತ್ತಂದ್ರೆ ಎಲ್ಲ ಮಸಾಲೆ ಹಿಡ್ಕೊಂಡಿತ್ತಂತಂದ್ರೆ ಹಿಂಗೆ ಮ್ಯಾಲೆಲ್ಲ ಎಣ್ಣೆ ಬಂದು ಚಂದ ಏನು ಮಾಡ್ತೈತ್ರಿ, ನಿಂದಿರ್ತೈತ್ರಿ. ನೋಡ್ರಿ ಒಂದೊಂದು ಪೀಸು ಎಷ್ಟು ಚಂದ ಬೇಂದವ್ರಿ. ನೋಡ್ರಿ ಹಿಡಿದು ತೋರಿಸ್ತೀನಿ ನಿಮಗೆ, ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ನೋಡ್ರಿ ಈಗ ನಾ ತಟ್ಟೆ ಒಳಗೆ ಹಾಕೊಂಡು ತೋರ್ಸಾತೀನಿ ನೋಡ್ರಿ. ಇದನ್ನು ನೀವು ರೈಸ್ ಜೊತೆನೂ ತಿನ್ಬೋದು ರೀ, ನಾ ಆಗಲೇ ಹೇಳ್ದಂಗೆ ಚಪಾತಿ, ರೊಟ್ಟಿ, ಮುದ್ದೆ ಎದ್ರ ಬೇಕಾದ್ರ ಜೊತೆ ತಿನ್ಬೋದು ನೋಡ್ರಿ. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಕೊಡ್ತೈತ್ರಿ. ಒಂದ್ಸಲ ಇದನ್ನು ನೀವು ಮನ್ಯಾಗ ಮಾಡಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತ್ರಿ. ನೋಡ್ರಿ ಪೀಸು ಎಷ್ಟು ಚಂದ ಬೇಯ್ದೈತಿ, ಮತ್ತು ರೈಸ್ ಕೂಡ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ನೋಡಿದ್ರೆ ನಮ್ಮ ಬಾಯ ನೀರು ಹೊಸೊಬ್ರಾಗಿದ್ರೆ ಪ್ಲೀಸ್ ನಮ್ಗೆ ಸಹಕಾರ ಮಾಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬರ್ತೀವ್ರಿ. ನಮಸ್ಕಾರ ರೀ.